ರಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ ಛಾತ್ರ. ಸಾಹಸಿ ಕೋತಿರಾಜನ ಕಥೆ ಬೆಳ್ಳಿ ತೆರೆಯ ಮೇಲೆ. ಅಡ್ವೆಂಚರ್ ಮಾಡ್ತಾನೆ, ಡ್ಯುಯೆಟ್ ಹಾಡ್ತಾನೆ, ಥ್ರಿಲ್ಲಿಂಗ್ ಸಾಹಸ, ನಾಯಕಿಯರ ಜೊತೆ ಸರಸ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಜಂಪಿಂಗ್ ರಾಜ. ಜ್ಯೋತಿ ಅಲಿಯಾಸ್ ಕೋತಿರಾಜ್. ಈ ಟೈಟಲ್ ಕೇಳ್ತಿದ್ದ ಹಾಗೇನೆ ನಮ್ಗೆಲ್ಲ ಗೊತ್ತಾಗ್ಬಿಡತ್ತೆ. ಇದು ಚಿತ್ರದುರ್ಗದ ಮಂಕಿ ಮ್ಯಾನ್ ಜ್ಯೋತಿ ಅನ್ನೋ ಹುಡುಗನ ಕಥೆ ಆಧರಿಸಿದ ಸಿನಿಮಾ ಅಂತ. ಕಲ್ಲಿನ ಕೋಟೆಗಳನ್ನ ತುಂಬಾ ಸುಲಭವಾಗಿ ಹತ್ತೋ ಈ ಧೀರ ಸಾಕಷ್ಟು ರೆಕಾರ್ಡ್ಗಳನ್ನ ಸಹ ಮಾಡಿದಾನೆ. ಈ ಹುಡುಗನ ಸ್ಟೋರಿನೇ ಸಿನಿಮಾ ರೂಪ ತಾಳಿ ನಾಳೆ ಪ್ರೇಕ್ಷಕರ ಎದುರಾಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರೋ ಈ ಟೀಮ್ ಸಿನಿಮಾ ಬಗ್ಗೆ ಏನ್ ಹೇಳತ್ತೆ ಬನ್ನಿ ನೋಡೋಣ. ವರ್ಲ್ಡ್ ಫೇಮಸ್ ರಾಕ್ ಕ್ಲೈಂಬರ್, ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ ನಂಬರ್ 10, ಭಾರತದಲ್ಲಿ ನಂಬರ್ 1, ಇಂಡಿಯನ್ ಸ್ಪೈಡರ್ ಮ್ಯಾನ್, ವಿತೌಟ್ ರೋಪ್, ಡೆಡ್ಲಿ ಸ್ಟಂಟ್ಸ್. ಪಿಕ್ಚರ್ ಪೂರ್ತಿ ರಾಕ್ ಕ್ಲೈಂಬಿಂಗ್ ಅಡ್ವೆಂಚರ್ ಆಗಿ ಮಾಡಿದ್ದೀನಿ. ಯಾಕಂದರೆ ಪಿಕ್ಚರಲ್ಲಿ ಕೂಡ ನೀವು ಆ ವರ್ಟಿಕಲ್ ಲಿಮಿಟು ಮತ್ತು ಕ್ಲಿಪ್ ಹ್ಯಾಂಗರ್ ಇದರಲ್ಲೆಲ್ಲ ಸೇಫ್ಟಿಯಿಂದನೇ ಕ್ಲೈಂಬ್ ಮಾಡಿರೋದು. ನಾನು ಪಿಕ್ಚರಲ್ಲಿ ಕೂಡ ರಿಯಲ್ ಆಗಿನೇ ಡೂಪ್ ಇಲ್ಲದೆ ಸೇಫ್ಟಿ ಇಲ್ದೇ ಮಾಡಿದ್ದೀನಿ. ಯಾಕಂದರೆ ನಮ್ಮ ಕನ್ನಡಿಗರು ನನಗೆ ಕೋತಿರಾಜ್ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಮಂಕಿ ಕಿಂಗ್ ಅನ್ನೋ ಒಂದು ಪಟ್ಟ ಅದು ವರ್ಲ್ಡ್ ತುಂಬ ಅಳ್ಕೊಂಬಿಟ್ಟದು. ಬಟ್ ಕೋತಿರಾಜ್ ರಿಯಲ್ ಆಗೂ ಅಷ್ಟೇ, ಡೂಪಾಗೂ ಅಷ್ಟೇ. ಡೂಪ್ ಅನ್ನೋದೇ ಬರಲೇಬಾರ್ದು ಕೋತಿರಾಜ್ಗೆ, ರಿಯಲೇ ಇರ್ಬೇಕು. ಯಾಕಂದರೆ ನಾನು ಪಿಕ್ಚರ್ನು ಬೇರೆ ಥರ, ನಾನು ಅಡ್ವೆಂಚರ್ನ ಬೇರೆ ಥರ ನೋಡ್ತಿಲ್ಲ, ಎರಡನ್ನೂ ಒಂದೇ ಥರ ನೋಡ್ತಾ ಇದ್ದೀನಿ. ನನಗೆ ಅಪ್ಪ ಅಮ್ಮ ಇಬ್ಬರು ಬೇಕು, ಇಬ್ಬರು ಒಬ್ಬರೇ. ಅದೇ ಥರನೇ ನಾನು ಇದನ್ನು ಮುಂದುವರ್ಸ್ಕೊಂಡು ಇಂಡಿಯನ್ ಸಿನಿಮಾದಲ್ಲೇ ಫಸ್ಟ್ ಟೈಮ್ ದ ರೇರ್ ಇಂಡಿಯನ್ ಮಂಕಿ. ಚಿತ್ರದುರ್ಗದ ನಮ್ಮ ಕೋತಿರಾಜ್ ಈಗ ಬೆಳ್ಳಿ ತೆರೆಯಲ್ಲಿ. ಈ ದುರ್ಗಾನ ನಾನು ತುಂಬಾ ಪ್ರೀತಿಸ್ತೀನಿ. ಯೋಗಕ್ಕೆ ಹೋದ್ವಿ ಸಾಂಗ್ ಶೂಟ್ಗೆ. ಸೊ ದಟ್ ಈಸ್ ವೆನ್ ನನ್ಗೆ ನಿಜವಾದ ಮೈ ಒರಿಜಿನಲ್ ಚಾಲೆಂಜ್ ಸ್ಟಾರ್ಟೆಡ್ ಅಲ್ಲಿ. ಯಾಕಂದರೆ ಅಲ್ಲಿ ಜೋಗಾಗೆ ಲೊಕೇಶನ್ಗೆ ಹೋಗೋದೇ ಅರ್ಧ ಗಂಟೆ ತಗೋತಾ ಇತ್ತು. ಯಾಕಂದರೆ ಎಲ್ಲ ಕ್ಯಾರಿ ಮಾಡೋದು, ಟೆಕ್ನಿಷಿಯನ್ಸ್ ಆಗಿರಲಿ, ಜಿಪ್ ಕ್ಯಾಮ್ರಾ ಎಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡೋದು ತುಂಬ ಟೈಮ್ ತಗೋತಾ ಇತ್ತು. ಮತ್ತು ನಮ್ಮ ಸೀನಿಯರ್ ಆ್ಯಕ್ಟರ್ಸ್ ಕೂಡ ತುಂಬ ಕಷ್ಟಪಟ್ಟು ಅಲ್ಲಿ ಬರ್ತಾಯಿದ್ರು. ಮತ್ತು ಒಂದು ಸಲ ಲೊಕೇಶನ್ಗೆ ಹೋಗಾದ್ಮೇಲೆ ವಾಪಸ್ ಬರೋದು ತುಂಬ ಕಷ್ಟ. ಸೊ ನಾವು ಅಲ್ಲೇ ಇರ್ತಾಯಿದ್ವಿ ನೀರಿನ ತುದಿಯಲ್ಲಿ. ನೀವು ನನ್ನ ಯಾಕೋ ಏನು ಅಂತ ಹಾಡಿದೆ. ಸೊ ಆ ಹಾಡು ನೋಡಿದಾಗ ಗೊತ್ತಾಗುತ್ತೆ ಅದ್ರ ಇಂಪ್ಯಾಕ್ಟ್ ಹೇಗಿದೆ. ಕ್ಯಾಮ್ರಾ ವರ್ಕ್ ಅಂತೂ ತುಂಬ ಬ್ರಿಲಿಯಂಟ್ ಆಗಿದೆ. ಮನಸ್ಸು ಕಲೆದೈತೋ, ಕನಸು ಸೆಳೆದೈತೋ, ಹರಿಯದ ದಾರಿಗೆ ಹರೆಯದ ಓಕೊಳಿ. ನನಗೆ ಹೇಳಬೇಕಂದ್ರೆ ಇದು ನ್ಯೂ ಇಯರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಲಾಸ್ಟ್ ನ್ಯೂ ಇಯರಲ್ಲಿ ನಾನು ಈ ಸಿನಿಮಾಗೆ ಸೈನ್ ಮಾಡಿದ್ದು. ಸೊ ನಾನು ಇದು ಯಾರಿದು ಅಂತೆಲ್ಲ ಅನ್ಕೋತಾ ಇದ್ದೆ. ಆನಂತರ ಆಮೇಲೆ ಸಾಂಗ್ ಕೇಳಿಸಿದ್ರು ನನಗೊಂದ್ಸರಿ, ಈ ಥರ ಸಾಂಗ್ ಇದೆ, ಈ ಥರ ಇದೆ, ತುಂಬ ಹೈಲೈಟ್ ಆಫ್ ದ ಸಾಂಗ್ ಅಂತ ಸಿನಿಮಾ ಅಂತ ಹೇಳಿದ್ರು. ಒಂದ್ಸರಿ ಸರಿ ಸಾಂಗ್ ಕೇಳಿಸಿ ಅಂದರೆ ಸರ್ದೇ ಸ್ಟುಡಿಯೋ ಎಲ್ಲ ಇರೋದ್ರಿಂದ ಒಂದ್ಸರಿ ಸಾಂಗ್ ಪ್ಲೇ ಮಾಡಿ ಕೇಳಿಸಿದ್ರು. ತುಂಬ ಖುಷಿ ಆಯಿತು. ಏಕೆಂದರೆ ನನಗೆ ಪರ್ಪಸ್ಲಿ ನನಗೆ ಇಷ್ಟ ಆಗೋವಂಥ ಸಾಂಗು. ಬಿಕಾಸ್ ನಾನು ಈ ಪ್ಯಾಥೋ ಸಾಂಗ್ ಆಗಲಿ, ಈ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ, ನಾನು ಡ್ಯೂಯೆಟ್ ಸಾಂಗ್ನೆಲ್ಲ ಇಷ್ಟಪಡಲ್ಲ. ನನಗೇನಿದ್ರು ಡ್ಯಾನ್ಸ್ ಮಾಡಬೇಕು, ಈ ಟಪಾಂಗ್ ಕೈಂಡ್ ಆಫ್ ಇದೆಲ್ಲ ಸಾಂಗ್ಸ್ ಇಷ್ಟ ಆಗುತ್ತೆ. ಸೊ ಫಸ್ಟಿಂದ ಲಾಸ್ಟ್ ಎಂಡ್ ತನಕ ಆ ಸಾಂಗಲ್ಲಿ ನಾನು ಕುತ್ಕೊಂಡಿರೋ ಹತ್ರನೇ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಫೀಲ್ ಆಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಗು. ನಮೋ ನಮೋ ಮದೇಸ ಹಾಡು ಬರೋ ಹೈಲೇಸ, ನೀನು ನನ್ನ ಸರ್ವಸ, ಯಾಕನಿಗೆ ದಿವೆಸ, ಸೇರು ಬಾ 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 ಕುಡು ಬಾ. ದುರ್ಗಾದ ಊರಲ್ಲಿ ಕೋಟೆಯ ನೇರಿ ನನ್ನಲ್ಲಿ ಆಸೆ ತಂದವನೇ. ಪ್ರೀತಿಯ ತೇರಲ್ಲಿ ನನ್ನನ್ನು ನೀ ಸೇರಿ ಎಲ್ಲಿ ಕಿಚ್ಚು ಇಟ್ಟವಳೆ. ಚಿಗುರು ಮೀಸೆ ಗಂಡು ನಾನು ಬಲ್ಲ
ಏನಾಯಿತು ಅಂದರೆ ನಾವು ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ನೋಡೋ ಜ್ಯೋತಿ, ನಾವು ಫಿಲಿಮ್ ಮಾಡ್ತಾಯಿದ್ದೀವಿ, ಹಿಂಗೆ ಮಾಡಬೇಕು. ಆಯ್ತಣ್ಣ ಮಾಡೋಣ ಅಂತ. ಆದರೆ ಒಂದೇ ಒಂದು ವಿಷಯ ಅಣ್ಣ, ನಾನು ಡೂಪೆಲ್ಲ ಮಾಡಲ್ಲ, ಏನು ಮಾಡ್ರೂ ನಾನು ಲೈವೇ ಮಾಡೋದು, ಒರಿಜಿನಲ್ಲೇ ಮಾಡೋದು. ಅಯ್ಯೋ, ನಾನು 18-20 ವರ್ಷದಿಂದ ಇಲ್ಲೇ ಮಣ್ಣು ಹೊರ್ತಾ ಇದ್ದೀನಿ, ಇವನು ಏನು ಮಾಡ್ತಾನೆ, ನಮಗೂ ಅವನಿಗೂ ಭಾಳ ಏನೆಲ್ಲ ಬಂಡೆ ಹತ್ತುವಂಗ ನೋಡ್ಕೊಳ್ಳೋಣ ಅಂತ ಇದು ಮಾಡೋದು. ಎಲ್ಲ ಆಯಿತು, ಇಲ್ಲೆಲ್ಲ ತುಂಬ ಕಷ್ಟಪಟ್ಟೆ, ಎಲ್ಲ ಆಯಿತು. ಅಲ್ಲಿ ಬಂದು ಯಾವಾಗ ಅಲ್ಲಿ ದುರ್ಗಾನಲ್ಲಿ ನಾವು ಶೂಟಿಂಗ್ ಅಂತ ಶುರು ಮಾಡಿದ್ವಿ, ಅವನು ಎಲ್ಲಂದ್ರಲ್ಲಿ 10ಕ್ಕೆ ಶುರು ಮಾಡ್ದೆ. 10 ಜೊತೆ ನೋಡಿದ್ರೆ ದೀಪಿಕಾ ದಾಸ್ನು ಕೋತಿ ಆಗ್ಬಿಟ್ಲು. ಅವಳಾದ ತಕ್ಷಣ ಕ್ಯಾಮ್ರಾಮ್ಯಾನು ಕೋತಿ ಆಗ್ಬಿಟ್ಟ. ಕ್ಯಾಮ್ರಾಮ್ಯಾನ್ ಕೋತಿ ಆದ ತಕ್ಷಣ ಅವನ ಅಸಿಸ್ಟೆಂಟ್ಗಳೆಲ್ಲ ಕೋತಿ ಆದರು, ಲೈಟ್ ಬಾಯ್ಸ್ ಎಲ್ಲ ಕೋತಿಗಳಾಗ್ಬಿಟ್ರು, ಜಿಮ್ಮಿ ಜಿಪ್ ಆಪ್ರೇಟರ್ಸ್ ಎಲ್ಲ ಕೋತಿಗಳಾಗ್ಬಿಟ್ರು. ಅಲಿಯಾಸ್ ಕೋತಿರಾಜ್ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಚಿತ್ರದಲ್ಲಿ ಫೈಟ್ಸ್ ಜೊತೆಗೆ 2 ಹಾಡುಗಳು ಸಹ ಇದೆ. ಜ್ಯೋತಿ ಸಿನಿಮಾದಲ್ಲಿ ಸಾಹಸ ಮಾಡಿರೋದಷ್ಟೇ ಅಲ್ಲದೆ ಡ್ಯುಯೆಟ್ ಸಹ ಹಾಡಿದ್ದಾರೆ. ಮನರಂಜನೆ ನೀಡೋದ್ರಲ್ಲಿ ಈ ಸಿನಿಮಾ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅನ್ನೋದು ಚಿತ್ರತಂಡದ ಮಾತು. ಚಾಲೆಂಜಿಂಗ್ ಅನಿಸಿದಂದರೆ ಜೋಗ. ಯಾಕಂದರೆ ನಾನು ಮುಂಚೆ ಏನೋ ಒಂದು ಅಪಾಯಕರವಾದ ಜಾಗದಲ್ಲಿ ಹಂಗಿದ್ದೀನಿ. ಜೋಗನ ಟೋಟಲಿ 15 ಸರಿ ಹತ್ತಿ ಇಳಿದಿದ್ದೀನಿ. ಬಟ್ ಅದರಲ್ಲಿ 7 ಸರಿ 8 ಸರಿ ಬಾಡಿ ಹೊತ್ಕೊಂಡೇ ಹತ್ತಿ ಇಳಿದಿದ್ದೀನಿ. ಅದನ್ನು ಬಾಡಿನ ಕೆಳಗಿಂದ ಹೊತ್ಕೊಂಡು ಇಳ್ತಿದ್ದೀನಿ, ಮತ್ತು ಆ ಕಡೆಯಿಂದ ಹೊತ್ಕೊಂಡು ಬಂದಿದ್ದೀನಿ. ಅದು ಒಂದು ಬಟ್ ಶೂಟಿಂಗಲ್ಲಿ ಅದನ್ನು ರಿಯಲ್ ಆಗಿ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆವಾಗ ಏನು ಮಾಡಿದ್ರು, 4 5D 3 MP ಮತ್ತು ಕ್ಯಾಮ್ರಾಗಳು ಒಟ್ಟಿಗೆ 8 ಕ್ಯಾಮ್ರಾ ಅದನ್ನ ಶೂಟಿಂಗ್ ಮಾಡ್ತಿದ್ರು. ಕೆಳಗೆ ಈ ಕಡೆ ಒಂದು ಆ ಕಡೆ ಒಂದು ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಟಿದ್ರು, ಮತ್ತು ಜಿಮ್ಮಿ ಜಿಪ್ ಹಾಕಿದ್ರು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸಾಂಗ್ ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ. ಮತ್ತು ನಾನು ಅಂದರೆ ನಂಗೆ ಪಿಕ್ಚರೈಸ್ ಮಾಡೋಕ್ಕಾಗಿಲ್ಲ ಹೇಗೆ ಮಾಡ್ಬೋದು ಅಂತ. ಆದರೆ ತ್ರಿಭುವನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದರು. ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಕಂಪ್ಲೀಟ್ಲಿ ಸ್ಕೇರಿ ಆ್ಯಂಡ್ ಬ್ಯೂಟಿಫುಲ್. ಯಾಕಂದರೆ ಇವತ್ತಿಗೂ ನನ್ನ ಡೈರೆಕ್ಟರ್ ಹೇಳ್ತಾ ಇರ್ತಾರೆ, ಮನಸ್ಸಲ್ಲಿ ಎಷ್ಟು ಬೈಕೊಂಡಿರ್ತೀಯ ನಮ್ಮನ್ನಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಕೂರಿಸಿದ್ದೀವಿ ಏನೆಲ್ಲ ಮಾಡಿಸಿದ್ದೀವಿ ಅಂತ. ಆದರೆ ಆ ಸಾಂಗ್ ಶೂಟಿಂಗ್ ಮುಗ್ದಾದ್ಮೇಲೆ ನಾನು ಡಬ್ಬಿಂಗ್ ಟೈಮಲ್ಲಿ ಸ್ಟುಡಿಯೋಗೆ ಹೋಗಿದ್ದಾಗ ಒಂದು ಸಾಂಗ್ ರೆಡಿ ಇದ್ದಾಗ ನಾನು ಸಾಂಗ್ ಕ್ಲಿಪ್ಪಿಂಗ್ ನೋಡಿದಾಗ ಅನಿಸ್ತು ಎಷ್ಟು ಚೆನ್ನಾಗಿ ಬಂದಿದೆ ಹಾಡು ಅಂತ. ಸೊ ಐ ಫೀಲ್ ದಟ್ ನಾನು ಮಾಡಿದ್ದೇನು ಅಂದರೆ ಇಟ್ಸ್ ಫೈನ್. ನಾನು ಏನಾದರೂ ಡೇರಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಲೈಫ್ ಥ್ರೆಟ್ನಿಂಗ್ ಇಟ್ಸ್ ಫೈನ್. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ, ಯಾಕಂದರೆ ಔಟ್ಕಮ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ನಮ್ಮ ಹಾಡು. ಈ ಪ್ರಾಯ ಬಂದು ಕೂಗಲು ಪ್ರೀತಿ ಪ್ರೇಮವೇ, ಬಯಕೆ ಬೀಗಿ ಕುಣಿಯಲು ಸ್ನೇಹ ಸಂಗ ಸೊಗಸು ಬಾಳುವೆ. ಕೋತಿರಾಜ್ ಅಂದರೆ ಒಂದು ಬಂಡೆ ಹತ್ತುವಂಥ ಒಂದು ಮನುಷ್ಯ. ಅವ್ರನ್ನ ಕರ್ಕೊಂಬಂದು ಒಂದು 8 to 6 months ಬ್ಯಾಕ್ ಏನೋ ಅವ್ರಿಗೆ ಟ್ರೈನಿಂಗ್ ಕೊಡಿಸಿ ಡ್ಯಾನ್ಸ್, ಜಿಮ್ನಾಸ್ಟಿಕ್, ಈ ಫೈಟ್ಸ್ ಎಲ್ಲನೂ ಕಲಿಸಿ ಅವ್ರನ್ನ ಟ್ರೈನ್ ಅಪ್ ಮಾಡಿ ಸಿನಿಮಾ ತೆರೆ ಮೇಲೆ ಕರ್ಕೊಂಬಂದು ಅವ್ರನ್ನ ಆ್ಯಕ್ಟ್ ಮಾಡಿಸೋದು, ಅವ್ರ ಕೈಲಿ ಡಬ್ಬಿಂಗ್ ಮಾಡಿಸೋದು, ಇಟ್ಸ್ ನಾಟ್ ದ್ಯಾಟ್ ಈಸಿ. ತುಂಬಾ ಕಷ್ಟ ಇರುತ್ತೆ. ಸೊ ಅವ್ರಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್
ಈ ಸಿನಿಮಾದಲ್ಲಿ ಅವರ ಕೋತಿರಾಜನ ಎಲ್ಲ ಥರನೂ ನೋಡ್ಬೋದು, ಬರೀ ಬಂಡೆ ಹತ್ತದ ಮಾತ್ರ ಇರುತ್ತೆ ಅಂತ ಯಾವ ರೀತಿಲಿ ಅನ್ಕೊಬಾರ್ದು. ಅವರ ರಿಯಲ್ ಲೈಫಲ್ಲಿ ಏನೇನಾಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಸಿನಿಮಾ ಮುಖಾಂತರ ಅವ್ರ ರಿಯಲ್ ಲೈಫಲ್ಲಿ ಏನೇನು ಇನ್ಸಿಡೆಂಟ್ ನಡೆದಿತ್ತು, ಹೇಗೆ ಕೋತಿರಾಜ ಆದರು, ಕೋತಿರಾಜ್ ಆಗಿ ಸೊ ಅವರು ಹೇಗೆ ಲೈಫಲ್ಲಿಂದ ಇರ್ತಾರೆ ಅನ್ನೋದು ನಾವೆಲ್ಲರೂ ನೋಡ್ಬೋದು. ಇಡೀ ಇಂಡಿಯಾನಲ್ಲಿ ಯಾವ ನಟರ ಕೈಲೂ ಮಾಡೋಕ್ಕೆ ಆಗಲ್ಲ. ಯಾಕಾಗಲ್ಲ? ನಮ್ಮ ರಾಕ್ ಸ್ಟಾರ್ ಅಂದರೆ ಕೋತಿರಾಜ್ ಈ ಬೆಟ್ಟಗಳಲ್ಲಿ ಹತ್ತಿ ಅಲ್ಲಿ ಒರಿಜಿನಲ್ ಆಗಿ ಸ್ಟೆಂಟ್ ಮಾಡಿರುವಂಥ ಸಾಂಗು. ಅವನಿಗೆ ಎಷ್ಟು ಅವನು ಟ್ಯಾಲೆಂಟ್ ಇದ್ದಾನೆ ಅಂತಂದರೆ, ಬೆಟ್ಟ ಬಂದು 40 ಅಡಿ ಫೋರ್ಟ್, ಅದು 40 ಫೀಟ್ ವಾಲ್. ಅದು ಆ 40 ಫೀಟ್ ವಾಲು ಅವ್ನು ಮೊದಲೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹತ್ತುತ್ತಾ ಇದ್ದಿದ್ದು 12 ರಿಂದ 13 ಸೆಕೆಂಡ್. ಅದೇ ಬಹಳ ದೊಡ್ಡ ವಿಷಯ. ಬಟ್ ನನ್ನ ಲಿರಿಕ್ ಬಂದು 6 to 7 ಸೆಕೆಂಡ್ಸಿಗೆ ಆ ಒಂದು ಪ್ಯಾರಾಗ್ರಾಫ್ ಕುಂತ್ಕೊಳ್ಳುತ್ತೆ. ಆ ಪ್ಯಾರಾಗ್ರಾಫ್ ತಕ್ಕಂತೆ ನೀನು ಹತ್ತಬೇಕು ಅಂತ ನಾನು ಹೇಳಿದ್ದೆ. ಆಯ್ತು ಬಿಡೋಣ, ನಾನು ಮಾಡ್ತೀನಿ ನಾನು ಹಂಗಂತ ಹೇಳ್ದೆ ಅಷ್ಟೇ. ಬಟ್ ಆಫ್ಟರ್ ಸಮ್ ಡೇಸ್ ನಾ ಬಂದ್ಬಿಟ್ಟು ಆಯ್ತೇನೋ ಎಲ್ಲ ರೆಡಿ ಆಯ್ತು ನೋಡೋಣ ಹಂಗಂತಂದ. ಮನುಷ್ಯ 6 ರಿಂದ 6.5 ಸೆಕೆಂಡಿಗೆ ಎತ್ಕೊಂಡೋಗಿ ನಿಲ್ಲಿಸ್ದ. 40 ಅಡಿ ಫೋರ್ಟು ಹೀಗೆ ಇರೋದನ್ನ 6 to 7 ಸೆಕೆಂಡ್ ಒಳಗೆ ಅವನ್ನ ರೀಚ್ ಆಗಿದ್ದಾನೆ ಅಂತಂದರೆ ನೀವು ಅನಲೈಸ್ ಮಾಡಿ. ನಾವು ಇಲ್ಲಿಂದ ನೆಲದಲ್ಲಿ ಓಡೋದ್ರೂ 40 ಅಡಿ 40 ಫೀಟ್ ಬಂದು 10 ಸೆಕೆಂಡಿಗೆ ನಾವು ಕವರ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಬೆಟ್ಟನ ಕವರ್ ಮಾಡಿದ್ರೆ ಪ್ಲಸ್ ರಿದಮ್ ವಿತ್ ಡ್ಯಾನ್ಸ್. ಅದನ್ನು ನಾನು ಹೇಳೋದಕ್ಕಿಂತನೂ ಆ ನಮೋ ಸಾಗು ಇರುವಂಥ ಇದು, ಅದು ನೀವು ನೋಡಿದಾಗ ನಿಮಗೆ ಭಾಳ ಖುಷಿ ಅನಿಸುತ್ತೆ. ಎನರ್ಜೆಟಿಕ್ ಸಾಂಗು. ನಮೋ ನಮೋ ಮದೇಸ ಹಾಡು ಬರೋ ಹೈಲೇಸ ನೀನು ನನ್ನ ಸರ್ವಸ ಯಾತನಿಗೆ ಇವೆಸ ಸೇರುಪ ಪಾಪ ಕುಡುಪ ದುರ್ಗಾದ ಊರಲ್ಲಿ ಕೋಟೆಯನ್ನೇರಿ ನನ್ನಲ್ಲಿ ಆಸೆ ತಂದವನೇ ನೀಯ ತೇರಲ್ಲಿ ನನ್ನನ್ನು ನೀ ಸೇರಿ ಎಲ್ಲಿ ಕಿಚ್ಚು ಇಟ್ಟವಳೆ ಗೇಸ ಕಳಿಸಿ ಬಾರೋ ಮಾವನ್ ಮಗನೇ ಚಿಗುರು ಮೀಸೆ ಗಂಡು ನಾನು ಬಲ್ಲೆಯೇನೆ ಯಮ್ಮೋ 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 ರಂಗಾದ್ ನಮ್ಮೋ ಕ್ರಿಸ್ಮಸ್ ರಜೆಗೆ ಬಿಡುಗಡೆ ಆಗ್ತಾ ಇರೋ ಈ ಸಿನಿಮಾ ಎಲ್ಲಾ ವರ್ಗದ ಪ್ರೇಕ್ಷಕರಿಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆಯಲ್ಲಿರೋ ಚಿತ್ರತಂಡ ಪ್ರೇಕ್ಷಕರ ರೆಸ್ಪಾನ್ಸ್ಗೆ ಕಾದು ಕುಳಿತಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.